ನಮ್ಮ ಸನ್ಮಾನ್ಯ ಶ್ರೀಯುತ ಸುಸ್ವಾಗತ ಹಾಗೂ ನಮ್ಮ ರಾಜೇಶ್ವರಿ ಮತ್ತೊಮ್ಮೆ ಉದ್ಘಾಟನೆಯ ದೀಪ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತ ಎಲ್ಲ ಪದಾಧಿಕಾರಿಗಳಿಗೂ ರೀತಿಯ ಸ್ವಾಗತಕ್ಕಾಗಿ ಸುಸ್ವಾಗತ. ಜೊತೆಗೆ ನಮ್ಮ ಮಿತ್ರರಿಗೂ ಸಹ ಸ್ವಾಗತ. ಕುಟುಂಬಗಳು ವಿಡಿಯೋಕ್ಕೆ ಬರಲಿ. NS ಅಶ್ವಥ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ಎಲ್ಲ ಅಶ್ವತ್ಥನಾರಾಯಣರವರು ಈ ನಮ್ಮ ಪುರಸಭೆಯಲ್ಲಿ ಅಧ್ಯಕ್ಷರಾಗಿ ತುಂಬಾ ಜವಾಬ್ದಾರಿಯಿಂದ ಜನರ ಒಂದು ಸೇವೆಯನ್ನು ಮಾಡ್ಕೊಂಡು ಬಂದಂತ ವ್ಯಕ್ತಿ. ಇವತ್ತು ನಮ್ಮ ಕಣ್ಮುಂದೆ ಅವರಿಲ್ಲ ಅಂತ ಹೇಳಿದ್ರು ಕೂಡ ನಮ್ಗೆಲ್ಲರೂ ಕೂಡ ಇದ್ದಾರೆ ಅನ್ನುವಂಥ ಭಾವನೆ ಇವತ್ತು ಕೂಡ ನಮಗಿದೆ. ಯಾಕೆಂತಂದ್ರೆ ಅಷ್ಟು ಪ್ರಾಮಾಣಿಕವಾಗಿ ನಮ್ಮ ಪುರಸಭಾ ಅಧ್ಯಕ್ಷರಾಗಿ ಸದಸ್ಯರಾಗಿ ನಮ್ಮ ಆನೇಕಲ್ ಪಟ್ಟಣವನ್ನು ಒಂದು ಅಭಿವೃದ್ಧಿಪಡಿಸಬೇಕು, ಮತ್ತೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಪಟ್ಟಣ ಚೆನ್ನಾಗಿರ್ಬೇಕು ಅನ್ನುವಂಥ ಚಿಂತನೆಯನ್ನ ಮಾಡಿದಂಥವರು ನಮ್ಮ ಅಶ್ವತ್ಥನಾರಾಯಣರವರು. ಇವತ್ತು ಅವರ ಹೆಸರಲ್ಲಿ ಅಶ್ವತ್ಥನಾರಾಯಣ ಚಾರಿಟಬಲ್ ಟ್ರಸ್ಟ್ ಇವತ್ತೇನು ಉದ್ಘಾಟನೆ ಆಗ್ತಾ ಇದೆ. ನಮ್ಮ ಇನ್ನೊಬ್ಬ ಪದ್ಮನಾಭರವರು ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷರು ಕೂಡ ಈ ಒಂದು ಟ್ರಸ್ಟ್ನ ಇವತ್ತು ಪ್ರಾರಂಭ ಮಾಡಿ ಅವರ ಒಂದು ಹೆಸರಿನ ಮುಖಾಂತರ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು, ಸಮಾಜಕ್ಕೆ ಒಂದು ಒಳ್ಳೆ ಬಡವರಿಗೆ ಸಹಾಯ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಚಾರಿಟಬಲ್ ಟ್ರಸ್ಟ್ ಮಾಡ್ತಾ ಇದ್ದಾರೆ. ಇದು ಒಂದು ಒಳ್ಳೆ ಟ್ರಸ್ಟ್. ರಸ್ತೆಗಳು ಚೆನ್ನಾಗಿತ್ತು, ಎಲ್ಲ ಇಲ್ಲಿ ಜನಗಳಿಗೆ ಓಡಕ್ಕೆ ದಾರಿ ಇರಲಿಲ್ಲ, ಅಲ್ಲಿ ಒಳ್ಳೊಳ್ಳೆ ದಾರಿ ಸಿಕ್ಕಿತ್ತು. ಆ ಬಸ್ ಸ್ಟಾಪ್ ರೋಡಲ್ಲೆಲ್ಲ ರೈಲಿಂಗ್ಸ್ ಹಾಕಿದ್ರು, ಒಂದು ಜನ ಪರದಾಡೋಂಗಿತ್ತು ಪರಿಸ್ಥಿತಿ, ಬಹಳ ಕಷ್ಟ ಆಯ್ತು. ಎಲ್ಲಂದ್ರಲ್ಲೆಲ್ಲ ಬರೀ ಬೋರ್ಡ್ ಇತ್ತು, ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು, ಅದು ಯಾವುದು ಕಾಣ್ತಾ ಇರಲಿಲ್ಲ. ಬೇರೆ ಒಂದು ಆನೇಕಲ್ ನಗರ, ಸ್ವಚ್ಛ ಆನೇಕಲ್ನ, ಸುಸಜ್ಜಿತ ಆನೇಕಲ್ನ, ಜನಗಳಿಗೆ ಒಂದು ಉತ್ತಮವಾದಂತಹ ರಸ್ತೆಗಳನ್ನು ನಿರ್ಮಾಣ ಮಾಡಿದಂತ ಆನೇಕಲ್ನ ನೋಡಿದಾಗ ಗೊತ್ತಿಲ್ವಾ ಸರ್, ಈಗ ಅಶ್ವಥ್ ನಾರಾಯಣ್ ಅವರು ಇಲ್ಲಿ ಮುನ್ಸಿಪಲ್ ಪ್ರೆಸಿಡೆಂಟ್ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಅಂತವ್ರು ಈ ಅಶ್ವಥ್ ನಾರಾಯಣ್ ಅಷ್ಟು ಒಳ್ಳೆ ಕೆಲಸಗಳನ್ನ ಅವರ ಅಧಿಕಾರ ಅವಧಿಯಲ್ಲಿ ಜನಗಳಿಗೆ ತಮ್ಮ ಸೇವೆಯನ್ನು ಕೊಟ್ಟರು. ನಂತರದ್ದು ತಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು. ಆದ್ರೆ ಅವರು ಹಾಕಿದ ಮಾರ್ಗದಲ್ಲೇ ಇವತ್ತು ಪದ್ಮನಾಭ್ ಮುಂದುವರಿತಾ ಇದ್ದಾರೆ. ಸೊ ಪದ್ಯವರು ಅವರ ಅಣ್ಣನ ದಾರಿಯಲ್ಲಿ ಹೋಗ್ತಾ ಇರುವಂಥದ್ದು ತುಂಬಾ ಖುಷಿ ವಿಚಾರ. ಸೊ ಅವರ ಕಾಲದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ವರ್ಕ್ ಆಯ್ತು. ವೈರಮುಡಿ ಉತ್ಸವವನ್ನ ಮೊದಲ ಬಾರಿಗೆ ತಂದು ಅದ್ದೂರಿಯಾಗಿ ಎಲ್ಲ ಕಡೆ ಉತ್ಸವವನ್ನ ಮಾಡಿದಂಥದ್ದು ಕೀರ್ತಿ ಆಶೀರ್ವಾದ ಸಲ್ಲಿತು. ಒಬ್ಬ ವ್ಯಕ್ತಿ ನಮ್ಮ ನಿಮ್ಮೊಂದಿಗೆ ಇಲ್ಲ, ಆದ್ರೆ ಆ ವ್ಯಕ್ತಿಯನ್ನ ಜೀವಂತವಾಗಿ ಇಟ್ಕೊಳ್ಳೋದು ಹೇಗೆ, ಒಬ್ಬ ಮನುಷ್ಯ ಸತ್ತ ಮೇಲೆ ಬದುಕೋದು ಹೇಗೆ, ಅದು ಬಹಳ ಇಂಪಾರ್ಟೆಂಟ್. ಇವತ್ತಿಗೂ ಅಪ್ಪು ಬದುಕಿದ್ದಾರೆ ತಾನೆ, ಪುನೀತ್ ರಾಜ್ಕುಮಾರ್ ನಮ್ಮ ನಿಮ್ಮೆಲ್ಲರ ಮನಸ್ಸಲ್ಲಿ ಇದ್ದಾರೆ ತಾನೆ. ಹಾಗೆ ಈ ಅಶ್ವಥ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಅವರನ್ನ ಮತ್ತೆ ಜೀವಂತವಾಗಿ ಸದಾ ಇರಿಸುವಂತ ಒಂದು ಪ್ರಯತ್ನ ಪದ್ಮನಾಭ್ ಅವರಿಂದ ಮತ್ತೆ ಅವರ ಸ್ನೇಹಿತರು ಮತ್ತೆ ಅವರ ಕುಟುಂಬದವರಿಂದ ಆಗ್ಬೇಕಿದೆ. ಅದು ಹೇಗೆ ಅಂದ್ರೆ ಅವರು ಮಾಡುವ ಕೆಲಸಗಳಿಂದ, ಆ ಟ್ರಸ್ಟ್ ಇಂದ ಆಗ್ತಕ್ಕಂತಹ ಒಳ್ಳೆ ಕೆಲಸಗಳಿಂದ ಒಬ್ಬ ವ್ಯಕ್ತಿಯನ್ನ ನಾವು ಮತ್ತೆ ಜೀವಂತವಾಗಿರಿಸಬಹುದು. ಟಿವಿ ಆಗೋ ಮುಖಾಂತರ ಬಹಳ ಕ್ರೈಮ್ನ ತಡೆಗಟ್ಟಿನಲ್ಲಿ ನಮ್ಮ ಅಶ್ವಥ್ ನಾರಾಯಣ್ ಅವರು ಮೊದಲನೇ ಆಗಿರ್ತಾರೆ. ಹಾಗಾಗಿ ಸಾಕಷ್ಟು ಅಭಿವೃದ್ಧಿ ಮಾಡಿದಂಥ ಕನಸು ಕೊಟ್ಟಂತಹ ಈ ಪುಣ್ಯಾತ್ಮನಿಗೆ ಇವತ್ತು ನಮಗೆ ಮರೆಯಲಾಗದ ಮಾಣಿಕ್ಯ. ಆ ಮರೆಯಲಾಗದ ಮಾಣಿಕ್ಯನ ಹೆಸರಿನಲ್ಲಿ ಇವತ್ತು ಟ್ರಸ್ಟ್ ಮಾಡ್ತಾ ಅವರು ಏನು ಅಭಿವೃದ್ಧಿ ಮಾಡಿದರೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಾವು ಅವರು ಇವತ್ತು ನಮ್ಮನ್ನು ಅಗಲಿ ಏನು ಭಾಳ ನೊಂದುಕೊಂಡು ಇವತ್ತು ಅವ್ರ ಹೆಸರನ್ನು ಉಳಿಸ್ಕೊಳ್ಳಬೇಕು ಅನ್ನೋ ಶತಪ್ರಯತ್ನ ನಾವು ಮಾಡ್ತಾ ಇನ್ನೂ ಸಾಕಷ್ಟು ಕೆಲಸವನ್ನು ಮಾಡಬೇಕಾಗಿದೆ. ಇನ್ನೂ ಭಾಳ ಆರೋಗ್ಯ ತಪಾಸಣೆ ಈಗಾಗಲೇ ನಡೀತಾ ಇದೆ. ಇನ್ನೂ ಒಳ್ಳೊಳ್ಳೆ ಕಾರ್ಯ ಬಡವರಿಗೆ ಬಗ್ಗರಿಗೆ ಈಗೇನು ಆನೇಕಲ್ ಏನಿವತ್ತು ದಿನ ಅಧಿಕೃತವಾಗಿ NS ಅಶ್ವಥ್ ನಾರಾಯಣ ಚಾರಿಟಬಲ್ ಟ್ರಸ್ಟನ್ನು ಉದ್ಘಾಟನೆ ಮಾಡಿದಂಥ ಗಣ್ಯರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮೊದಲನೇದಾಗಿ. ತದನಂತರ ಏನಿವತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆ, ಆರೋಗ್ಯ ಶಿಬಿರ, ರಕ್ತದಾನ ಎಲ್ಲ ಭಾಳ
ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಂಥ ಉದಾಹರಣೆಗಳು ಭಾಳಷ್ಟು. ಅವರ ಒಂದು ಆಶಯದಂತೆ ಅವರ ಒಂದು ಏನಿತ್ತು ಅವರ ಒಂದು ಗುಣ ಅದನ್ನು ತರಿಸ್ಕೊಳ್ಳೋದು ಎಲ್ಲರೂ. ಹಾಗೆ ನನಗೂ ಅಶ್ವತ್ಥನಾರಾಯಣಗೂ ಭಾಳ ಒಂದು ಹೋರಾಟ. ನನಗೆ 2018ರ ಚುನಾವಣೆಯಲ್ಲಿ ಆ ಸಂದರ್ಭದಲ್ಲೇ ಅವರು ಪಾಪ ಆರೋಗ್ಯ ಸ್ವಲ್ಪ ಹದಗೆಟ್ಟಿತ್ತು. ಅಂಥ ಸಂದರ್ಭದಲ್ಲೂ ಕೂಡ ಪ್ರತಿನಿತ್ಯ ರಾತ್ರಿ 11 ಗಂಟೆ 12 ಗಂಟೆಯಲ್ಲಿ ನಾನು ಅವರು ಮಾಡಿ ಬರ್ತೀನಿ. ಏನು ಈಗ ಮಾಡಬೇಕು ನನಗೂ ಕೂಡ ಭಾಳಷ್ಟು ಮಾರ್ಗದರ್ಶನ ಆ ಸಂದರ್ಭದಲ್ಲಿ ಕ್ರಿಯಾಶೆ ಆರೋಗ್ಯ ಅಂಥ ಸ್ಥಿತಿಯಲ್ಲಿದ್ದರೂ ಕೂಡ ಅಷ್ಟು ಲವಲವಿಕೆ ಇದ್ದಂಥ ಮನುಷ್ಯ ನಾನು ಯಾರನ್ನೂ ನೋಡಿಲ್ಲ. ಹಾಗಾಗಿ ಅವರ ಉದ್ಘಾಟನೆ ಮಾಡೋದ್ರಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಕೊಡಬೇಕು. ಈಗಾಗಲೇ ರಾಜ್ಯದಲ್ಲಿ ಹೆಂಗೋ ತಮಗೆಲ್ಲ ಗೊತ್ತಿರೋ ಹಾಗೆ ರಕ್ತದ ಅವಶ್ಯಕತೆ ತುಂಬ ಇದೆ. ರಕ್ತದ ಶಿಬಿರ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ. ಜೊತೆಯಲ್ಲಿ ಕಣ್ಣಿನ ತಪಾಸಣೆ ಹಾಕ್ಬೋದು, ಮತ್ತು ಫ್ರೀ ಚೆಕಪ್ ಆಗ್ಬೋದು, ಈ ಥರ ಎಲ್ಲ ಕಾರ್ಯಕ್ರಮಗಳನ್ನ ರೂಪಿಸಿ ಕಾರ್ಯಕ್ರಮದಲ್ಲಿ ಈಗಾಗಲೇ ಪುರಸಭೆಯಲ್ಲಿ ಅವರು ಅಧ್ಯಕ್ಷರಾಗಿದ್ದಾಗ ಏನಾಗಿತ್ತು ಅಂದರೆ ನಾಮಪತ್ರ ಮಾಡಿ ಎಲ್ಲ ರಸ್ತೆಗಳಿಗೆ ನಾಮಪತ್ರ ಆಗಬೇಕು ಕೆಲಸ ಮಾಡಬೇಕು. ಅದೆಲ್ಲ 10 ವರ್ಷಗಳ ಕಾಲ ಆಗಿರೋದ್ರಿಂದ ಈಗಾಗಲೇ ಅದೆಲ್ಲ ಹಾಳಾಗಿತ್ತು. ಅದನ್ನು ನವೀಕರಣ ಮಾಡುವಂಥ ಕೆಲಸ ಈಗಾಗಲೇ ಮಾಡಿದ್ದೇವೆ. ಸದ್ಯಕ್ಕೆ ನಾವು 3ರಿಂದ 4 ವಾರ್ಡಲ್ಲಿ ಆ ಕೆಲಸ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಇದೇ ಥರ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಹೋಗೋಣ ಅಂತ ಎಲ್ಲ ಸೇರಿ ಮಾಡ್ತಾಯಿದ್ದೇವೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಸಾರ್ವಜನಿಕರು ಸಹಕಾರ ತುಂಬ ಮುಖ್ಯವಾಗಿರ್ತದೆ. ಜೊತೆಯಲ್ಲೇ ನಮ್ಮ ಸ್ನೇಹಿತರು ಸಹ ಹಗಲೇ 24 ಗಂಟೆ